ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ವಿವಾದವನ್ನು ಸೃಷ್ಟಿ ಮಾಡಿರುವಂತಹ ಬಿಡದಿ ಟೌನ್ಶಿಪ್ ಏನು ಒಂದು ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ, ಅದಕ್ಕೆ ರೈತರ 9,640 ಎಕರೆ ಒತ್ತುವರಿ ಮಾಡೋಕ್ಕೆ ಕರ್ನಾಟಕ ಸರ್ಕಾರ ಒಂದು ರೈತರ ಮೇಲೆ ಒತ್ತಡ ಹಾಕ್ತಾ ಇರೋದು ಕಂಡು ಬರ್ತಾ ಇದೆ. ಈ ವಿಚಾರದಲ್ಲಿ ಸಾಕಷ್ಟು ಜನ ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಿದ್ದಾರೆ. ಅದೇ ರೀತಿ ರೈತರು ಆಲ್ರೆಡಿ 15 ತಿಂಗಳಿಂದ ಇಲ್ಲಿ ಪ್ರತಿಭಟನೆ ಮಾಡ್ತಾನೇ ಇದ್ದಾರೆ. ಹಾಗೆ ಬನ್ನಿ, ಏನು ತೊಂದರೆ ಆಗಿದೆ, ಅವ್ರ ಮಾತುಗಳೇನು, ಸರ್ಕಾರದ ಕಡೆಗೆ ಯಾವ ಥರ ಒತ್ತಾಯ ಇದೆ ಅಂತ ಅವ್ರನ್ನೇ ಕೇಳ್ಕೊಂಡು ಬರೋಣ. ಸಮಸ್ಯೆ ಸರ್, ಇಲ್ಲಿ ಬೈರಮಂಗಲ ಮತ್ತು ಕಂಚಕಾನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಈ ಜಮೀನು 9,600 ಎಕರೆ. ಇದನ್ನು ಭೂಸ್ವಾಧೀನ ಮಾಡೋಕ್ಕೆ ಹೊರಟಿದ್ದಾರೆ. ಮೊದಲು ಮಾರ್ಚ್ 26 2025ರಲ್ಲಿ ನಮಗೆ ಅಧಿಕೃತ ಅಧಿಸೂಚನೆ ಹೊರಡಿಸ್ತಾರೆ. ಆಮೇಲೆ ನೋಟಿಫಿಕೇಷನ್ ಮಾಡ್ತಾರೆ. ಈ ಭಾಗದಲ್ಲಿ ಶಾಸಕರು 3 ಸಾರಿ ಇಲ್ಲಿ ಗೆದ್ದು ಹೋಗಿದ್ದಾರೆ. ಇವರು ಈ ಯಾವುದೇ ರೈತರನ್ನ ಮಾತಾಡ್ಸಿಲ್ಲ, ಯಾವುದೇ ರೈತರ ಸಂಪರ್ಕ ಮಾಡಿಲ್ಲ. ಇಲ್ಲಿ ಈ 2 ಪಂಚಾಯತಿ ವ್ಯಾಪ್ತಿಯ ಜನರನ್ನ ಯಾರು ಬಂದು ಒಂದು ಸಭೆ ಮಾಡಿ ಈ ಥರ ನಾವು ಭೂಸ್ವಾಧೀನ ಮಾಡ್ತೀವಿ ಅಂತ ಹೇಳಿಲ್ಲ. ಅವರಿಷ್ಟು ಮಾಡ್ಕೊಂಡು ಹೋಯ್ತಾವ್ರೆ. ಇಲ್ಲೇನಾಗಿದೆ ಅಂದರೆ, ಒಂದು ಕಡೆ ಸುವರ್ಣಮುಖಿ ನದಿ ಹರಿತಾ ಇದೆ, ಒಂದು ಕಡೆ ಈ ಕಡೆ ವೃಷಭ ನದಿ ಹರಿತಾ ಇದೆ. ಇಲ್ಲಿ ಫಲವತ್ತಾದ ಭೂಮಿ. ಇಲ್ಲಿ 6,000 ತೆಂಗಿನ ಮರ ಇದೆ, 4,000 ಅಡಿಕೆ ಇದೆ, ಮಾವು, ಸೀಬೆ ಎಲ್ಲ ಫಲವತ್ತಾದ ಭೂಮಿ ಸರ್. ಇದು ಮಲೆನಾಡು ನೋಡೋಂಗಾಗುತ್ತೆ. ನೀವು ಬಂದು ನೋಡಿ, ಮಲೆನಾಡು ಇದ್ದಂಗಿದೆ. ಇಲ್ಲಿ ಏನಂದರೆ 80% ಸಣ್ಣ ಮತ್ತು ಅತಿ ಸಣ್ಣ ರೈತರು. 1 ಎಕರೆ, 1/2 ಎಕರೆ, 10 ಕುಂಟೆ, 5 ಕುಂಟೆ ಇದು ಹೈನುಗಾರಿಕೆ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಇಲ್ಲಿ ಜಮೀನು ಇಲ್ಲದೆ ಅಂಥವ್ರೂ ಬೇರೆಯವರಲ್ಲಿ ಹುಲ್ಲಾಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ತಿಂಗಳಿಗೆ 50,000 ಹಸುಗಳಿದೆ. ತಿಂಗಳಿಗೆ 6 ಲಕ್ಷದಿಂದ 7 ಲಕ್ಷ ಲೀಟರ್ ಹಾಲು ನಮ್ಮ ಮಹಿಳೆಯರು ಕರೆದಾಕೊಂಡು ಬಡ ಮಕ್ಕಳನ್ನ ಓದಿಸ್ಕೊಂಡು ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವರು ಸೊಪ್ಪು ಚೆಲ್ಕೊಂಡು ಬೆಂಗಳೂರಿಗೆ ಸರಬರಾಜು ಮಾಡಿಕೊಂಡು ತರಕಾರಿ ಬೆಳ್ಕೊಂಡು ರೇಷ್ಮೆ 50 ಕೋಟಿ ರೂಪಾಯಿನಷ್ಟು ರೇಷ್ಮೆ ಬೆಳೆದು ಸಾಗಿಸ್ತಾ ಇದ್ದಾರೆ. ಫಲವತ್ತಾದ ಭೂಮಿ ಇದು. ಇಲ್ಲಿ ಈ ಭೂಮಿನ ಅಕ್ವೈರ್ ಮಾಡೋಕ್ಕೆ ಇವರು ಹೊರಟಿದ್ದಾರೆ. ಇವ್ರಿಗೆ ಏನು ಇಲ್ಲಿ ಬಂದು ಕೇಳೋ ಅಷ್ಟು ಇದಿಲ್ಲ. ಇವಾಗ DK ಶಿವಕುಮಾರ್ ಹೇಳ್ತಾರೆ ಇದು ಬಂಜರು ಭೂಮಿ ಅಂತ ಹೇಳ್ತಾರೆ. ಸರ್, ಇದು ಬಂಜರು ಭೂಮಿನಾ? ಬಂದು ನೋಡಲಿ. ಇವ್ರು ಸಚಿವ ಸಂಪುಟ ತೀರ್ಮಾನ ತಗೊಂಡಿದೆ. ಸಚಿವ ಸಂಪುಟದವರು DK ಶಿವಕುಮಾರ್ ಅವರು ಬಂದು ಇಲ್ಲಿ ಪೂರ್ತಿ ಸಚಿವ ಸಂಪುಟದವರು ಇದು ಬಂಜರು ಭೂಮಿ ಅಂತ ಹೇಳ್ಬಿಟ್ರೆ ನಾವು ಈ ಭೂ ಸ್ವಾಧೀನಕ್ಕೆ ನಾವು ಪ್ರತಿಭಟನೆ ಕೈ ಬಿಟ್ಬಿಡ್ತೀವಿ. ಇದು ಬಂಜರು ಭೂಮಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪಾಪ ಎಲ್ಲ ಮಕ್ಕಳು ವಿದ್ಯಾಭ್ಯಾಸ ಮಾಡಿರ್ತಾರೆ, ಒಬ್ಬರಿಗೂ ಯಾವುದೇ ಕೆಲಸ ಇರೋದಿಲ್ಲ. ಆ ಭೂಮಿ ತಾಯಿನೇ ನಂಬ್ಕೊಂಡು ಹಾಲು ಕರೆದಾಕೊಂಡು ರೇಷ್ಮೆ ಬೆಳ್ಕೊಂಡು ತರಕಾರಿ ಬೆಳ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಇಲ್ಲಿ 40 ವರ್ಷದ ಮೇಲ್ಪಟ್ಟವರು ಎಲ್ಲ ರೈತರು ಒಂದು 60-70% ಇದ್ದಾರೆ. ಇವ್ರನ್ನೆಲ್ಲ ಒಕ್ಕಲೆಬ್ಬಿಸಿದ ಮೇಲೆ ಇವ್ರಿಗೇನು ಉದ್ಯೋಗ ಕೊಡ್ತಾರೆ? ಬದಲಿ ಮಾರ್ಗ ಏನು ಕೊಡ್ತಾರೆ? ಇವರು ಟೌನ್ಶಿಪ್ ಬರುತ್ತೆ, ಟೌನ್ಶಿಪ್ ಕೆಲಸಗಳು ಸಿಗುತ್ತೆ ಅಂತ ಹೇಳ್ತಾರೆ. ಏನು ಕೆಲಸ ಕೊಡ್ತಾರೆ ಸರ್ ನಮ್ಗೇನು ಕೆಲಸ ಬರುತ್ತೆ? ವ್ಯವಸಾಯ ಬಿಟ್ಟರೆ ಇನ್ನೇನು ಕೆಲಸ ಬರುತ್ತೆ ನಮಗೆ? ಏನು ಕೊಡ್ತಾರೆ ಇವರು ಹೇಳಿ? ಸುಮಾರು 3,500 ರೈತ ಕುಟುಂಬಗಳು ಈ ಜಾಗನ ನಂಬ್ಕೊಂಡಿದೆ. 9,600 ಎಕರೆ ಜಾಗ, 6,000 ಕುಟುಂಬಗಳು ನಂಬ್ಕೊಂಡಿದೆ. ಹೌದು. ಇವಾಗ ನಿಮ್ಗೆ ಗೊತ್ತಿರೋ ಕಸುಬೆ ವ್ಯವಸಾಯ. ಬೇರೆ ನಮ್ಮ ತಾತ ಮುತ್ತಾತಿಂದ ಪುರಾತನ ಕಾಲದಿಂದ ವ್ಯವಸಾಯ ಬಿಟ್ಟರೆ ಇಲ್ಲೇನು ಕಸುಬು ನಮಗೆ ಗೊತ್ತಿಲ್ಲ. ಆರಾಮಾಗಿ ತೆಂಗು, ಬಾಳೆ, ರೇಷ್ಮೆ, ದ್ವಿದಳ ಧಾನ್ಯ, ರಾಗಿ, ಭತ್ತ ಎಲ್ಲ ಬೆಳ್ಕೊಂಡು ಆನಂದವಾಗಿ ಜೀವನ ಸಾಗಿಸ್ತಾ ಇದ್ದಾರೆ. ಇವ್ರನ್ನೆಲ್ಲ ಒಕ್ಕಲೆಬ್ಬಿಸಿದ ಮೇಲೆ ಇವ್ರೇನು ಕೊಡ್ತಾರೆ? ಅವ್ರು ಹೇಳ್ತಾರೆ 1 ಕೋಟಿ ಕೊಡ್ತೀವಿ, 2 ಕೋಟಿ ಕೊಡ್ತೀವಿ. ಸರ್, ಅವನು 1 ಕೋಟಿ ಕೊಡೋದು ಏನಕ್ಕಾಗುತ್ತೆ? ಅಲ್ಲಿ ಇದ್ರದ್ದು ಆರ್ವಳ್ಳಿ ಕಡೆ ಹೋದರೆ ಒಂದು ಸೈಟನ್ನು ಬರಲ್ಲ. ಏನಕ್ಕಾಗುತ್ತೆ 1 ಕೋಟಿ? 1 ಕೋಟಿ ಕೊಡ್ತೀವಿ, 1 ಎಕರೆ 1 ಕೋಟಿ ಕೊಡ್ತಾರೆ, 2 ಕೋಟಿ ಕೊಡ್ತೀವಿ ಅಂತ ಹೇಳ್ತಾರಲ್ಲ. 1 ಎಕರೆ 3 ಜನ 4 ಜನ ಅಣ್ಣ ತಮ್ಮಂದವ್ರವ್ರೆ, ಅಕ್ಕ ತಂಗಿ ಇದ್ದವ್ರವ್ರೆ. ಅದೆಲ್ಲ ಚಿಂದಿ ಎದ್ದಾಗ ಎಷ್ಟೆಷ್ಟು ಬರ್ತದೆ ಸರ್ ಅವ್ರಿಗೆ? ಏನೋ ಪಾಪ ಇವಾಗ ಬೂದಿ ಮುಚ್ಚಿಟ್ಕೊಂಡಂಗೆ ನೋಡು ಬೆಳೆ ಬೆಳ್ಕೊಂಡು ಏನೋ ರೇಷ್ಮೆ ಬೆಳ್ಕೊಂಡು ತರಕಾರಿ ಬೆಳ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಇವಾಗ DK ಶಿವಕುಮಾರ್ ಹೇಳ್ತಾರೆ ಬೆಂಗಳೂರು ದಟ್ಟಣೆ ಆಗ್ಬಿಟ್ಟಿದೆ ಅಂತೆ. ಇದು ನವ ಬೆಂಗಳೂರು ಮಾಡಬೇಕಂತೆ. ಅಲ್ಲ ಸರ್, ದಟ್ಟಣೆ ಆಗದೆ ನವ ಬೆಂಗಳೂರು ಮಾಡಬೇಕು, ಸ್ಲಮ್ ಏರಿಯಾ ಅಂತ ಹೇಳ್ತಾರಲ್ಲ.
ಎಲ್ಲ ಜಿಲ್ಲೆಯವ್ರನ್ನೂ ಎಲ್ಲ ಸ್ಟೇಟ್ನವ್ರನ್ನ ಯಾಕೆ ಬೆಂಗಳೂರಿಗೆ ಸೇರಿಸ್ಕೋತಾರೆ? ಆಯಾ ಜಿಲ್ಲೆಯಲ್ಲಿ ಬಂದಿರೋದು ಬೇಜಾನಿದೆ. ಅಲ್ಲೇ ಕೈಗಾರಿಕೆ ಸ್ಥಾಪನೆ ಮಾಡಿ ಆಯಾ ಜಿಲ್ಲೆಯಲ್ಲಿ ಅವ್ರಿಗೆ ಕೆಲಸ ಕೊಟ್ಟರೆ ಇಲ್ಲಿಗೆ ವಲಸೆ ಯಾಕೆ ಬರ್ತಾರೆ ಸರ್? ಅವರು ದಟ್ಟಣೆ ಯಾಕೆ ಆಗ್ತದೆ ಸರ್ ಅಲ್ಲಿ ಇಲ್ಲಿ? ಅಲ್ಲ, ನವ ಬೆಂಗಳೂರು ಮಾಡಿ ಖಾಲಿ ಇರೋ ಜಾಗದಲ್ಲಿ ಜಾಗದಲ್ಲಿ ಮಾಡಿ ಎಲ್ಲ ಯಾಕೆ ಬೇಕು? ರೈತರ ಜಾಗ ಯಾಕೆ ಬೇಕು ಸರ್? ಇದು ಬಂದು ನೋಡಿ, ಮಲೆನಾಡು ಇದ್ದಂಗದೆ ಈ ಸವಲತ್ತು ಎಲ್ಲಿ ಸಿಗುತ್ತೆ ಸರ್ ನಮಗೆ? ಇನ್ನು ಇವರು ಇದ್ರ ನಾವು ನಮ್ಮನ್ನ ಎಲ್ಲ ಗುಂಡಾಂಶ ಮಾಡಿಕೊಂಡು ನಮ್ಮ ತಾಯಿ ತಂದೆ ನಮ್ಮ ತಾತ ಮುತ್ತಾತಿರ್ದು ಸಮಾಧಿ ಮೇಲೆಲ್ಲ ಇವರು ಟೌನ್ಶಿಪ್ ಮಾಡಿಕೊಂಡು ಸಮಾಧಿ ಮಾಡ್ಕೊಂಡು ಕೊಡ್ತಾರೆ. ನಿಮ್ಮ ಜಾಗನ ನೀವು ಕೊಡಬೇಕೋ ಬೇಡವಾ ಅಂತ ಅವ್ರು ಟೈಮ್ ಲೈನ್ ಕೊಡ್ತಾರಲ್ಲ, ಹೇಗದು ಅಂತ? ಏನು ಹೇಳಿ? 10 ದಿವಸ ಟೈಮ್ 10 ದಿವಸದೊಳಗೆ ಕೊಟ್ಬಿಡ್ಬೇಕು, ಮಾಡಿಬಿಡ್ಬೇಕು ಅಂತ ಮಾತಾಡ್ತಾರೆ. ಯಾರು ಅಧಿಕಾರದ ದರ್ಪ? ಅವ್ರು ಹೇಳ್ತಾರೆ ನಾವು ಬಿಡ್ಬೇಕಲ್ಲ ಸರ್. ನಾವು ಬಿಡಲ್ಲ. ನಾವು ಜಮೀನಿಲ್ಲದೆ ಇದ್ರೆ ನಾವು ರೈತರೇ ಅಲ್ಲ. ಜಮೀನು ಕಳ್ಕೊಂಡ್ಮೇಲೆ ರೈತ ಇದ್ದು ಸತ್ತಂಗೇನೆ. ನಮ್ಮ ಪ್ರಾಣ ಹೋದ್ರು ಜಮೀನು ಬಿಡಲ್ಲ. ನಾವು ಗೋಲಿಬಾರ್ ಮಾಡಿದ್ರು ನಾವು ಎಡೆ ಕೊಡೋಕೆ ಸಿದ್ಧ ಇದ್ದೀವಿ. ಮಾಡಲಿ, ಇಲ್ಲಿಗೆ ನಿರ್ನಾಮ ಆಗಲಿ, ನಾವು ಜಮೀನು ಬಿಡಲ್ಲ. ಸ್ಥಳೀಯ ಕೆಲವೊಬ್ಬರು ನಾಯಕರು ಕೂಡ ಇದಕ್ಕೆ ಕೈ ಜೋಡಿಸವ್ರೆ. ಹೌದು ಸರ್, ಯಾರೋ ದೊಡ್ಡ ಶ್ರೀಮಂತರು ಕೆಲವರು ಕೈ ಜೋಡಿಸ್ಕೊಂಡು ನಮ್ಮನ್ನ ತುಳಿಯೋಕ್ಕೆ ಮಾಡ್ತಾವ್ರೆ. ಇದು ಕಮಿಷನ್ ದಂಧೆ ಸರ್. ಕಮಿಷನ್ ದಂಧೆಗೋಸ್ಕರ ಹಿಂಗೆ ಮಾಡ್ತಾವ್ರೆ ಅವರು. ಶಿವಕುಮಾರ್ 80% ಜನ ಕೊಡಕ್ಕೆ ರೆಡಿ. ಒಂದು ಕೆಲಸ ಮಾಡಲಿ ಸರ್, ಅವ್ರಿಗೇನೆ ಹೇಳ್ತೀನಿ. 80% ಹೇಳ್ತಾರಲ್ಲ, ನಮ್ಮನ್ನು ರೈತರೇ ಅಲ್ಲ, ಅಲ್ಲಿ ಪ್ರತಿಭಟನೆ ಮಾಡೋರು ರೈತರೇ ಅಲ್ಲ ಅಂತ ಹೇಳ್ತಾರಲ್ಲ ಸರ್. 80% ನಮ್ಗೆ ಒಪ್ಪಿಗೆ ಕೊಟ್ಟವ್ರೆ ಅಂತ. ಒಂದು ಕೆಲಸ ಮಾಡಲಿ, ಡಿ ಕೆ ಶಿವಕುಮಾರ್ ಅವ್ರಿಗೆ ಮನವಿ ಮಾಡ್ಕೊತೀನಿ. ಅವರು ಪರ ವಿರೋಧ ಪಾನಿ ಹಿಡ್ಕೊಂಡು ರೈತರು ಒಂದು ಕಡೆ ಕೂತ್ಕೊಳ್ಳಿ, ನಾವು ಪ್ರತಿಭಟನೆ ಮಾಡೋರು ಒಂದು ಕಡೆ ಕೂತ್ಕೋತೀವಿ. ಅವ್ರು 80% ತೋರಿಸ್ಬಿಟ್ರೆ ನಾವು ಅವತ್ತೇ ಪ್ರತಿಭಟನೆ ಕೈ ಬಿಟ್ಬಿಡ್ತೀವಿ. ಮಾಡ್ಕೊಂಡು ಹೋಗ್ಲಿ, ಸಂತೋಷ. ಅಲ್ಲ, ಜನ ಏನು ಹೇಳ್ತಾರೆ ಅಂದರೆ ನೀವು ಕೂಡ 1 ಕೋಟಿ 2 ಕೋಟಿ ಎಷ್ಟು ದಿವಸ ತನಕ ಬರುತ್ತೆ, ಎಷ್ಟು ವರ್ಷದ ತನಕ ಬರುತ್ತೆ, ಎಲ್ಲಿ ಬರ್ತಾರೆ ಸರ್? ಸಾಯೋ ತನಕನೂ ಆ ನೆಲನೇ ನಮ್ಗೊಂದು ಬರೆದು ಬಂದವ್ರು. ಹೌದು ಸರ್, ಸೂರ್ಯಚಂದ್ರ ಇರೋವರೆಗೂ ಭೂಮಿ ತಾಯಿನೇ ಶಾಶ್ವತ. ಅವ್ನ ದುಡ್ಡು ಏನಕ್ಕಾಗುತ್ತೆ? ಇವಾಗ ನನ್ನ ಮಗನಿಗೆ ಯಾರಿಗೋ ಒಂದು 1/2 ಕೋಟಿ ಎಷ್ಟು ಭಾಗ ಹೋದ್ರೆ ಒಂದು ಕಾರ್ ತಗೋತಾನೆ, ಸ್ವೀಟ್ ಆಡ್ತಾನೆ, ಹೋಟ್ಲಿಗೆ ಹೋಗ್ತಾನೆ, ಮಜಾ ಮಾಡ್ತಾನೆ. ಆಮೇಲೆ 10 ಲಕ್ಷ ಕಾರ್ ತಗೊಂಡಿದ್ರೆ ಇನ್ನು 2 ವರ್ಷ ಹೋದ್ರೆ 3 ಲಕ್ಷ ಕೊಡ್ತಾನೆ, ಅದು ಹೋಯ್ತದೆ, ತಿನ್ಕೋತಾನೆ. ಆಮೇಲೆ ಭವತಿ ಭಿಕ್ಷಾಂದೇಹಿ ತಟ್ಟೆ ಹಿಡಿಬೇಕು, ಆಮೇಲೆ ಚೆಂಡೆ. ಏನಕ್ಕೆ ಬೇಕು ಸರ್ ನಮ್ಗದೆಲ್ಲ? ಅವ್ರ ಯೋಚನೆ ಈ ಜಾಗನೇ ಯಾಕೆ ಸೆಲೆಕ್ಟ್ ಮಾಡಿರಬಹುದು ಅಂತ. ಇವರು ಇಲ್ಲಿ 2800 ಎಕರೆ ಗೋಮಾಳ ಇದೆ ಸರ್. ಇದನ್ನ ನೋಡಿಬೇಕು ಫಸ್ಟ್ ಅವರು. ಇದಕ್ಕೆ ಎಸ್ಟಿಮೇಟ್ ಹಾಕಿರೋದು ಅವರು. ಇವಾಗ 2800 ಎಕರೆಯಲ್ಲಿ ಖಾಲಿ 700 ಎಕರೆ ತೋರಿಸ್ತಾವ್ರೆ. ಇದು ಬಾಕಿ ಜಮೀನು ಎಲ್ಲಿ ಹೋಗುತ್ತೆ ಸರ್ ಇದು ಹೇಳಿ ಸರ್? ಇವಾಗ ಡಿ ಕೆ ಶಿವಕುಮಾರ್ ಡಿಸಿಎಂ ಆಗಿದ್ದಾಗ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಹೌದು, 3ನೇ ತಾರೀಕು ಅವ್ರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅದಾದ್ಮೇಲೆ ಎಷ್ಟು ನಿಮ್ಗೆ ಒತ್ತಡ ಬರ್ಬೋದು? ಮತ್ತೆ ಎಷ್ಟು ಜನ ಬರಲಿ ಸರ್, ಎಷ್ಟು ಜನ ಬರಲಿ, ನಾವು ಜಗ್ಗೋದು ಇಲ್ಲ, ಕುಗ್ಗೋದು ಇಲ್ಲ. ಗೋಲಿಬಾರ್ ಮಾಡಲಿ, ಅದೆಷ್ಟು ಜನ ಕೊಂಡಾಕ್ಲಿ. ನಮ್ಮ ಜಮೀನು ಮಾತ್ರ ಬಿಡಲ್ಲ. ಜಮೀನು ಹೋದ್ಮೇಲೆ ನಾವೇನಕ್ಕೆ ಬರಲಿ? ಬುಲ್ಡೋಜರ್ ತಗೊಂಡು ಅವ್ರು JCB ತಗೊಂಡು ಬರಲಿ ತೋಟಗಳಿಗೆ. ಆವಾಗ ನಮ್ಮ ಶಕ್ತಿ ಮಾತಾಡ್ತಿದ್ರು. ಬೇರೆ ಒಂದು ಖಾಸಗಿ ಚಾನಲ್ಗಳಲ್ಲಿ ಲೇಡೀಸ್ಗಳು ಮಾತಾಡ್ತಾ ಇದ್ರು, ನಮ್ಮ ಮೇಣ ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆದ್ರೆ ನಮ್ಮ ಮೇಣ ನಮ್ಮ ಮಷೀನಲ್ಲಿ ಸುಡಬೇಕಾಗುತ್ತೆ, ಇಲ್ಲ ಸಮಾಧಿ ಇರುತ್ತೆ, ವರ್ಷ ನನ್ನ ಮಕ್ಕಳು ಮೊಮ್ಮಕ್ಕಳು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಿರೋ. ಅಂದ್ರೆ ಏನಾಗುತ್ತೆ, ಅದು ಮನ್ಸಿಗೆ ಹತ್ರವಾಗಿರೋ ಜಮೀನು ಅದು. ಹೌದು, ಬರೀ ಜೀವನಕ್ಕೆ ಮಾತ್ರ ಹತ್ರ ಅಲ್ಲ, ಮನುಷ್ಯನಿಗೆ ಹತ್ರವಾಗಿರೋ ಜಮೀನು ಸರ್, ಹತ್ರವಾಗಿರೋ ಜಾಗ. ಹೌದು, ಅದನ್ನ ಕಿತ್ಕೊಳಕ್ ಬರ್ತಿದ್ದಾರೆ ಅಂದಾಗ ಎಲ್ಲರೂ ಸಿಡಿದಿರೋದು ಕಾಮನ್. ಆಲ್ರೆಡಿ ಮಾಡಿದ್ದೀರಾ. ಹೌದು. ಸೊ ಇವಾಗ ನಾನು ಹೇಳೋದೇನಂದ್ರೆ, ನೆಕ್ಸ್ಟ್ ಅವರು ಹೆಚ್ಚು ಪ್ರೆಷರ್ ಮಾಡಿದಾಗ ನನ್ಗೆ ಬಂದ ಕೆಲವೊಬ್ರು ಒಪ್ಪಿದ್ದಾರೆ, ಕೆಲವೊಬ್ರು ಯಾರೋ ಅವ್ರ ಕಡೆ ಇರೋ ಕಮಿಷನ್ ದಂಧೆಯವರು ಒಪ್ಪಿರ್ತಾರೆ. ಕೆಲವು ಜನ 10%. ಇವರು ಅಲ್ಲೇ ಹೋಗಿ ಪ್ರೆಜರ್ ಆಗ್ತಾರೆ, ಕಮಿಷನ್ ದಂಧೆಗೋಸ್ಕರ ಪ್ರೆಜರ್ ಆಗ್ತಾರೆ. ಆದರೆ ಈ ಬಡ ಮಕ್ಕಳು ಏನು ಸರ್ ಮಾಡೋದು? ಎಲ್ಲ ಇವ್ರು ದೋಚ್ಕೊಂಡ್ರೆ ಚೆಂಪು ಕೊಡ್ತಾರೆ. ಅದಕ್ಕೋಸ್ಕರ ನಾವು ಏನೇ ಆದ್ರೂ ನಮ್ಮ ಜೀವ ಹೋದ್ರೂ ಸರಿನೇ, ನಾವು ಅವರು ಗೋಲಿಬಾರ್ ಮಾಡಿಸ್ತಾರೆ. ಎಷ್ಟು ಜನ ಮಾಡ್ತಾರೋ ನಮ್ಮ ಮಹಿಳೆಯರವರೇ. ಒನಕೆ ಓಬವ್ವ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ವೀರರಾಜ ರಾಣಿ, ಕಿತ್ತೂರು ಚೆನ್ನಮ್ಮ ಇದ್ದಂಗೆ ಇರ್ತಾರೆ. ಅಟ್ಟ ತೋರಿಸ್ತಾರೆ. ಅವ್ರು ಒಡಿಲಿ ಗುಂಡಾಕ್ಲಿ, ಮಾಡ್ಕೊಂಡು ಹೋಗ್ಲಿ ಸರ್, ನೋಡೋಣ. ಅಲ್ಲ, ಯಾಕಂದ್ರೆ ಕೆಲವೊಬ್ರು ಏನಂದ್ರೆ ಇವಾಗ 2 ಥರ ಆಗಿದೆ. ಒಂದು, ನೀವು ನೆಲಕ್ಕೋಸ್ಕರ ಹೋರಾಟಕ್ಕೆ ನಿಂತವರು, ಹೌದು. ಇನ್ನೊಂದು ಕಮಿಷನ್ಗೋಸ್ಕರ ಸಪೋರ್ಟ್ ಮಾಡೋರು. ಮತ್ತೆ ಇನ್ನು ಕೆಲವೊಬ್ರು ಇರ್ತಾರೆ ವ್ಯವಸಾಯ ಮಾಡಕ್ ಆಗದಿರೋರು, ಮಾಡ್ಕೊಂಡು ತಿನ್ಬೇಕು ಅಂತ.
ಸರ್ ಮಾರ್ಕೊಂಡು ತಿನ್ಕೊಳ್ಳಿ ಜಮೀನು ತಗೊಳ್ಳಿ, ನಾವೇನು ಬೇಡ ಅಂತ ಇಲ್ಲ. ಅವ್ನ ಜಮೀನು ಕೊಟ್ಕೊಂಡು ಮಾರ್ಕೊಂಡು ತಿನ್ಕೊಳ್ಳಿ, ಅದಕ್ಕೆ ನಮ್ದು ಇದೇ ಇಲ್ಲ. ವಿರೋಧ ಇಲ್ಲ. ನಾವು 80% ರೈತರು ನಾವೇ ಇರೋದು, ಬಡ ರೈತರು. ಅವ್ರು ಬರೀ 20% ಇರೋದು. ಇದನ್ನ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ರೀ. ಆ 20% ಯಾರು ಅಂದರೆ ಶ್ರೀಮಂತರು. ಅಲ್ಲೋಗಿ ಅವ್ರಿಗೆ ಒತ್ತಡ ಕೊಡೋದು, ಮಾಡ್ಕೊಳ್ಳಿ ಅಂತ. ಇನ್ನು 80% ಯಾರು ಮಹಿಳೆಯರಾಗಲಿ ಪುರುಷರಾಗಲಿ ಯಾರು ಹೋಗ್ತಾ ಇಲ್ಲ ಸರ್. ನಿಮ್ಮ ಪ್ರತಿಭಟನೆಗೆ DC ಅವರು ಬಂದು ಏನಾದ್ರು ಮಾತಾಡಿದ್ರು? DC ಅವ್ರು ಬರಲಿಲ್ಲ, ಶಾಸಕ ಬರಲಿಲ್ಲ, ಈ ಯಾವ ರಾಜಕೀಯರು ಬರಲಿಲ್ಲ, ಯಾವ GDB ಅಧ್ಯಕ್ಷನೂ ಬರಲಿಲ್ಲ, ಯಾರು ಬರಲಿಲ್ಲ. ನಮ್ಮ ಕಷ್ಟ ಸುಖ ಏನು ಅಂತ ನಾವು ಒಂದು ಸಭೆನೂ ಮಾಡಿಲ್ಲ, ಏನು ಅಂತ ಕೇಳಿಲ್ಲ. ಅಲ್ಲೆಲ್ಲ AC ರೂಮಲ್ಲಿ ಕೂತ್ಕೊಂಡು ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಏನೇನೋ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಇಲ್ಲಿ ಯಾರು ಬಂದಿಲ್ಲ, ಸರ್ಕಾರದಿಂದನೂ ಬರಲಿಲ್ಲ, ಸರ್ಕಾರದವರು ಬರಲಿಲ್ಲ, ರಾಜಕೀಯವರು ಬರಲಿಲ್ಲ, ಯಾರು ಬಂದು ಇದುವರೆಗೂ 450 ದಿನ ಆಗಿದೆ, ಇಲ್ಲ ಬಂದು ಅಧ್ಯಯಕ್ಕಿಲ್ಲ ಸರ್. ನಾವು ರೈತರು ಪ್ರತಿಭಟನೆ ಮಾಡ್ತಾ ಇರ್ತೇವೆ. 2025ರಲ್ಲಿ ಏನಿತ್ತು ಸರ್ ನೋಟಿಸ್? ಅದೇ ಭೂಮಿ ಸ್ವಾಧೀನ ಪಡಿಸ್ಕೊಳ್ತೀವಿ, ಬಂದು ಸಹಿ ಹಾಕಿ ಅಂತ ಕೊಟ್ಟಿದ್ರು. 87ನೇ ಪ್ರಕಾರ ಆಕ್ಟ್ ಪ್ರಕಾರ ಸಹಿ ಹಾಕಿ ಅಂತ ಪ್ರಕಾರ ನಾವು ಈ ನೋಟಿಫಿಕೇಶನ್ ಮಾಡಿದಾಗ ನಾವು ನೋಟಿಸ್ ಯಾರು ತಗೊಳ್ಳಿಲ್ಲ. ಯಾರೋ ಒಂದು 5% 10% ತಗೊಂಡವ್ರು ಇದ್ದವರು ನಾವು ಯಾರು ತಗೊಳ್ಳಿಲ್ಲ ಸರ್. ಮುಂದಿನ ನಿರ್ಧಾರ ಯಾವ ಥರ ಇರುತ್ತೆ ಸರ್? ಮುಂದಿನ ನಿರ್ಧಾರ ಹೋರಾಟ, ಗಟ್ಟಿಯಾದ ಹೋರಾಟ. ಏನೇ ಆಗಲಿ ನಮ್ಮ ನಿರ್ಧಾರ ಗಟ್ಟಿಯಾದ ಹೋರಾಟ. ನಮ್ಮ ಜಮೀನು ಉಳಿಸ್ಕೋಬೇಕು. ಕೊನೆ ಫೈನಲ್ ಏನಾಯ್ತದೋ ಹಾಗೆ ಬಿಡಿ. ಕೆಲವೊಂದು ಸುದ್ದಿ ಪ್ರಕಾರ ಕೆಲವರು ಮಾತಾಡೋದು ತರಕಾರಿ ತಗೊಂತಾ ಇಲ್ಲ, ತರಕಾರಿ ಇದು ಸುಳ್ಳು ಪ್ರತಿಜ್ಞೆ ಸರ್. ಇದು ಇವ್ರು ಹೇಳೋದು, ಈಗ ಶ್ರೀಮಂತರು ಸೇರ್ಕೊಂಡವ್ರಲ್ಲ ಅಲ್ಲಿ ಅವ್ರು ಹೇಳ್ತಾ ಇರೋದು ಅಪಪ್ರಚಾರ. ಇವಾಗ ಎಷ್ಟು ತರಕಾರಿ ವಿಷ ಅದೇ, ಹಾಲಿನಲ್ಲಿ ವಿಷ ಅದೇ, ಎಳ್ನೀರು ಕುಡಿದ್ರೆ ವಿಷ ಅದೇ ಅಂತ ಹೇಳ್ತಾರಲ್ಲ. ಯಾವ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟವ್ರು ಸರ್ ಇವ್ರಿಗೆ ಹೇಳಿ? ಅವ್ರು ಡಾಕ್ಟ್ರಿಕಲ್ ಸರ್ಟಿಫಿಕೇಟ್ ಮಾಡಿಸಿ ಕೊಡಲಿ. ವಿಷ ಅಂತ, ತರಕಾರಿ ವಿಷ ಅಂತ, ನೂಲು ಬರಲ್ಲ ಅಂತ ಹೇಳ್ತಾರೆ. ಇದು ದಂಧೆ ನಡೆಸ್ತಾವ್ರು ಸರ್, ಬಡ ರೈತರ ಮೇಲೆ ಅಕ್ರಮವಾಗಿ ದಂಧೆ ನಡೆಸ್ತಾವ್ರೆ. ಹಾಲು ಅಂತ ಹೇಳಿದ್ರೆ ಅಷ್ಟು ಲಕ್ಷ ಗಟ್ಟಲೆ 7 ಲಕ್ಷ ಲೀಟ್ರ್ ಒಂದು ತಿಂಗಳಿಗೆ ಆಗಲ್ಲ ಹಾಲು ಹೋಗ್ತಾ ಇರೋದು. ವಿಷನ ಅದು ಕೆಎಂಎಫ್ನಲ್ಲಿ ಚೆಕ್ ಮಾಡಲ್ವಾ ಅವರು? ಹೇಳಿ ಸರ್, ಕ್ವಾಲಿಟಿ ಚೆಕ್ ಆಗುತ್ತೆ. ಯಾಕಿತ್ತು ಪ್ರತಿಜ್ಞೆ ಮಾಡ್ಕೊಂಡು ಈ ದಂಧೆಗೋಸ್ಕರ ಹಿಂಗೆ ಮಾಡ್ತಾ ಇದ್ದಾರೆ ಸರ್ ಇವರು? ಹೇಳಿ ಸರ್, ನೀವು ಇಷ್ಟು ತೈಲ ಪ್ರತಿಜ್ಞೆ ಮಾಡಿಕೊಂಡು ಇವ್ರು ಎಷ್ಟು ದಿನ ಬದುಕ್ಬೋದು? ಬಡ ರೈತರನ್ನ ಅನ್ಯಾಯ ಮಾಡಿ. ಎಲ್ಲರಿಗೂ ಒಂದೇ ಕಾಲ ಇರ್ತದೆ, ದೈವ ಒಬ್ಬ ಇರ್ತಾನೆ. ನಾವೊಂದು ಬಯಸೂರು ದೈವ ಬಗ್ತಾ ಇರ್ತಾನೆ. ನಮ್ಮ ರೈತರೇ ನಮಗೆ ಶತ್ರುಗಳಾಗಿ ಈ ಥರ ಮಾಡ್ತಾ ಇದ್ದಾರಲ್ಲ, ಇದು ಸರಿನಾ ಅಂತ ನಾನು ಪ್ರಶ್ನೆ ಮಾಡ್ತೀನಿ. DK ಶಿವಕುಮಾರ್ಗೆ ಮಾಧ್ಯಮದ ಮೂಲಕ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಏನು ಹೇಳಕ್ಕೆ ಇಷ್ಟಪಡಲ್ಲ ಸರ್ ನಾವು. ಅವರು ಒಬ್ಬರು ರೈತನ ಮಗನೇ, ಒಬ್ಬ ರೈತನ ಮಗನೇ, ಸಾಮಾನ್ಯ ರೈತನ ಮಗನಿಂದನೇ ಬಂದಿರೋದು. ಈಗ ಅವ್ರಿಗೂ ರೈತರ ಸಮಸ್ಯೆ ಅರ್ಥ ಆಗಲ್ವ ಸರ್? ರೈತನ ಮಕ್ಕಳು ನಾವು ಒಕ್ಕಲೆಬ್ಬಿಸಿದ್ರೆ ಮುಂದಿನ ಪೀಳಿಗೆ ಏನಾಗುತ್ತೆ ಅಂತ ಅವ್ರಿಗೂ ಅರ್ಥ ಆಗಲ್ಲ ಸರ್. ನಾವು ಸಾಮಾನ್ಯ ರೈತರು, ನಾನು ಹೊಲ ಉತ್ತನು ಅಂತ ಹೇಳ್ತಾರೆ. ನಾವು ವ್ಯವಸಾಯ ಮಾಡಿ ದುಡ್ದಿದ್ದೀವಿ ಇಷ್ಟೆಲ್ಲ ಅಂತ ಹೇಳ್ತಾರೆ. ಆಗುತ್ತಾ? ವ್ಯವಸಾಯ ನಾವು ಮಾಡ್ತಾನೇ ಇದ್ದೀವಿ, ಇಷ್ಟೆಲ್ಲ ಸಂಪಾದನೆ ಮಾಡೋಕ್ಕಾಗುತ್ತಾ ಹೇಳಿ? ಹೋರಾಟ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರು ಇಲ್ಲಿ ಬಂದು ಕೂತಿರ್ತೀರ, ಮನೆಯವರ ಒಂದು ಏನು ಸಪೋರ್ಟ್ ಯಾವ ಥರ ಇರುತ್ತೆ ಅಂತ? ಮನೆಯವರು ಎಲ್ಲ ಬರ್ತಾರೆ ಸರ್. ಈ ಮನೆಯವರು ಕೆಲಸ ಕಾರ್ಯ ಎಲ್ಲ ಮುಗಿಸ್ಕೊಂಡು ಎಲ್ಲ ಬರ್ತಾರೆ ಸರ್ ಇಲ್ಲಿ ಪ್ರತಿಭಟನೆ ಹೋರಾಟ. ಅವರು ಮಹಿಳೆಯರ ಕಣ್ಣೀರು, ನಮ್ಮ ಮಕ್ಕಳಿಗೆ ಏನು ಕೊಡೋದು? ನಾವೇನೋ ವಯಸ್ಸಾಯಿತು, ನಾವು ನಿಧನರ ಆಯ್ತೀವಿ, ನಮ್ಮ ಮಕ್ಕಳಿಗೆ ಯಾರು ಕಾಪಾಡ್ತಾರೆ ಅಂತ ಅವ್ರಿಗೆ ಚಿಂತೆ. ಈಗ ಈ ಅಧಿಕಾರಿಗಳಿಗೊಂದು ಪಾಪ ಪ್ರಜ್ಞೆ ಅನ್ನೋದು ಇರಲ್ವಾ ಅಂತ? ಇಲ್ಲ ಸರ್, ಅವ್ರಿಗೇನೂ ಇಲ್ಲ. ಅಧಿಕಾರ ಮದ, ದಾಹ, ಅಹಂಕಾರ ಅವ್ರಿಗೇನು ಏನು ಕಾಣಿಸೋದೇ ಇಲ್ಲ, ಏನು ಕಾಣಿಸಲ್ಲ ಅವ್ರಿಗೆ. ರೈತರು ಯಾರು? ಅನ್ನದಾತ ರೈತ ಯಾರು? ಮಹಾತ್ಮ ಗಾಂಧೀಜಿ ರೈತ ದೇಶದ ಬೆನ್ನೆಲುಬು ಅಂತ. ಇವಾಗ ನಾವು ಅನ್ನ ಹಾಕೋರು ನಮ್ಮನ್ನು ಏಕವಚನದಲ್ಲೇ ಮಾತಾಡ್ತಾರೆ. ಅನ್ನ ಹಾಕೋರು ರೈತನ್ನ, ಅವ್ರು ರೈತರು ಎಲ್ಲ ಅಂತಾರೆ, ಪ್ರತಿಭಟನೆ ಮಾಡೋರು ರೈತರು ಎಲ್ಲ ಅಂತಾರೆ. ಇವಾಗ ಇವರ ಮಾತಿಗೆ ಏನು ಸರ್ ನಾವು ಉತ್ತರ ಕೊಡೋದು? ರೈತರು ಎಲ್ಲ ಅಂತ ಹೇಳ್ಬಿಟ್ಟಾಗ ಯಾರಾದರೂ ಹೇಳ್ತಾರೆ, ನಾವು ಹೇಳ್ತೀವಿ. ನಾವು ಹಂಗೆ ಹೇಳ್ಬಿಟ್ರೆ ತಡ್ಕೋತಾರ ಅವರು? ನಮ್ಮನ್ನ ಅನ್ನ ಹಾಕೋ ರೈತರನ್ನ ರೈತರು ಎಲ್ಲ ಅಂತಾರೆ, ನಾವು ಹಂಗೆ ಹೇಳ್ಬಿಟ್ರೆ ಅವ್ರು ತಡ್ಕೋತಾರ? ಹೆಸರು ಮತ್ತೆ ನಿಮ್ಮದು ಪೊಸಿಷನ್? ಕೆ ರಾಮಯ್ಯ. ನಾನು ಕೆ ರಾಮಯ್ಯ ಅಂತ ಸರ್. ಹಳ್ಳಾಸಂದ್ರ ಈ ಬೈರಮಂಗಲ ಮತ್ತು ಕಂಚಿಕಾರನಹಳ್ಳಿ ಗ್ರಾಮ ಪಂಚಾಯತ್ ಭೂ ಹಿತರಕ್ಷಣಾ ಸಂಘದ ಅಧ್ಯಕ್ಷ ಸರ್. ನಾವು ಇಲ್ಲಿ ರೈತರು
ಬೈರ್ಮಂಗ್ಲ ಕಂಚಕನಹಳ್ಳಿ ಪಂಚಾಯಿತಿಯ 2 ಪಂಚಾಯಿತಿಯ 26 ಹಳ್ಳಿ ರೈತರುಗಳೆಲ್ಲ ಇಲ್ಲಿ ಸೇರಿದ್ದೀವಿ. ಸುಮಾರು 445-50ನೇ ದಿವಸಗಳು ನಡೀತಾ ಇದೆ. ಇಲ್ಲಿಗೆ ಯಾವೊಂದು ಸರ್ಕಾರದ ಪ್ರತಿನಿಧಿಗಳಾಗಲಿ, ನಾವು ಆಯ್ಕೆ ಮಾಡಿರೋಂಥ ಈ ಒಂದು ಸರ್ಕಾರದ ಜನಪ್ರತಿನಿಧಿಗಳಾಗಲಿ, ಇಲ್ಲಿ ಸೌಜನ್ಯಕ್ಕಾದರೂ ಮಹಿಳೆಯರು ಇರ್ತಾರೆ, ಸುಮಾರು 1000 ಗಟ್ಟಲೆ ರೈತ ಮಹಿಳೆಯರು ಬರ್ತಾರೆ. ಏನು ಇವ್ರಿಗೆ ಸಮಸ್ಯೆ, ಮಹಿಳೆಯರ ಸಮಸ್ಯೆ ಏನು, ಮಕ್ಕಳ ಸಮಸ್ಯೆ ಏನು, ರೈತರ ಸಮಸ್ಯೆ ಏನು ಅಂತ ಇಲ್ಲಿವರೆಗೂ ಯಾವ ಜನಪ್ರತಿನಿಧಿ ಆಗಲಿ ಬಂದಿಲ್ಲ. ಮತ್ತು ಈ ಒಂದು ಸರ್ಕಾರದ ಅಧಿಕಾರಿಗಳು ಯಾರಿದ್ದಾರೆ ಅವರು ಕೂಡ ಇಲ್ಲಿಗೆ ಬಂದು ನಮ್ಮ ರೈತರ ಸಮಸ್ಯೆ ಏನು ಅಂತ ಕೇಳಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಈ ಜಾಗ ಎಲ್ಲ ಬಂಜರು ಭೂಮಿ ಅಂತಾರೆ. ನೀವು ಇಲ್ಲಿ ತುಂಬ ಹತ್ತಿರದಿಂದ ನೋಡಿದವರು ಅವ್ರು ನೋಡಿಲ್ಲ ಅನ್ಸುತ್ತೆ ಪಾಪ. ಸೊ ಏನೇನೆಲ್ಲ ಇದೆ ಸರ್ ಇದು? ಸರ್ ನೋಡಿ ಸರ್, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇಲ್ಲಿ ಯಾರೋ ಕೆಲವರು ಅವ್ರಿಗೆ ಸುಳ್ಳು ಮಾಹಿತಿಗಳು ಕೊಟ್ಟು ಅವ್ರ ಮುಖಾಂತರ ಹೇಳಿಸಿರ್ಬೋದು. ಇಲ್ಲಿ ಅವ್ರಿಗೆ ಸಂಬಂಧಪಟ್ಟಂತೆ ಯಾರು ಅಧಿಕಾರಿಗಳು ಬಂದು ಈ ಭೂಮಿ 2 ಪಂಚಾಯಿತಿ ಭೂಮಿನ ತುಳಿದು ಏನೈತೆ ಅಂತ ಅಂದ್ಬಿಟ್ಟು ಅಧ್ಯಯನ ಮಾಡಿ ಅವ್ರಿಗೆ ರಿಪೋರ್ಟ್ ಕೊಡಲಿ. ಅವ್ರಿಗೆ ಸರಿಯಾಗಿ ಮಾಹಿತಿ ಇಲ್ಲ ಅಂತ ನಾನು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೇಳಕ್ಕೆ ಬಯಸ್ತೀನಿ. ಇಲ್ಲಿ ಮಾಹಿತಿ ಏನೈತೆ, ಅವರು ರೈತರ ಕರೆಸಿದಾಗ ಏನಂತ ಹೇಳಿದ್ರು, ಒಬ್ಬರು ಡಿ.ಸಿ ಕಳಿಸಿ ಇಲ್ಲಿ ಮಾಹಿತಿ ಏನೋ ತರಿಸ್ಕೊಳ್ತೀನಿ, ಸಾಧ್ಯ ಆದರೆ ನಾನು ಬಂದು ಇಲ್ಲಿ ಏನೈತೆ ಪರಿಸರ ಏನೈತೆ ನೋಡ್ತೀನಿ ಅಂತ ಹೇಳಿದರು. ಅವ್ರು ಬರಲಿಲ್ಲ. ಮತ್ತು ರೈತರು ಒಬ್ಬರು ಅವ್ರ ಕಡೆಯಿಂದ ಜನಪ್ರತಿನಿಧಿನ ಕಳಿಸ್ಲಿಲ್ಲ, ಬಂದು ಅವರು ಮಾಹಿತಿ ತಗೊಂಡೋಗಿ ಅವ್ರಿಗೆ ಕೊಟ್ಟಿಲ್ಲ. ಈಗ ಅಲ್ಲ, ಇಲ್ಲಿ ಏನೇನೆಲ್ಲ ಬೆಳೀತಿಲ್ಲ ಮತ್ತು ಏನೇನೆಲ್ಲ ನೋಡಿ ಸರ್, ಇಲ್ಲಿ ಏನೈತೆ ಅಂತ ಅಂದರೆ ಪ್ರಬಲವಾಗಿ ವಾಣಿಜ್ಯ ಬೆಳೆಗಳಾದಂಥ ರೇಷ್ಮೆ ಮತ್ತು ಹೈನುಗಾರಿಕೆ, ಮತ್ತು ತೆಂಗು, ಇದು ಅಡಿಕೆ, ಮಾವು, ಸಪೋಟ, ಈ ಬೆಳೆಗಳನ್ನ ಬೆಳೀತಾರೆ. ಸುಮಾರು ಒಂದು 10 ಲಕ್ಷ ತೆಂಗೈತೆ, ಒಂದು 6 ಲಕ್ಷ ಅಡಿಕೆ ಗಿಡ ಐತೆ, 4-5 ಲಕ್ಷ ಮಾವಿನ ಗಿಡ, ಸಪೋಟ ಇದೆಲ್ಲ ಐತೆ. ಸುಮಾರು 60-70 ಸಾವಿರ ಹಸುಗಳು ಸಾಕೊಂಡಿರೋಂಥವ್ರು ಪ್ರಬಲವಾಗಿ ವಾಣಿಜ್ಯವಾಗಿ ಬೆಳೀತಿರೋ ರೈತ ಮಹಿಳೆಯರು ಅವಲಂಬನೆ ಆಗಿರೋವಂಥದ್ದು ಹೈನುಗಾರಿಕೆಗೆ. ಹೆಚ್ಚಿಗೆ ಒಂದು ದಿನಕ್ಕೆ 25,000 ಲೀಟ್ರ್ ಹಾಲು ಉತ್ಪತ್ತಿ ಆಗ್ತಿದೆ ಈ 2 ಪಂಚಾಯಿತಿಯಿಂದ. ಬೆಂಗಳೂರಿಗೆ ಹೋಗ್ತಿದೆ. ಜೊತೆಗೆ ರೇಷ್ಮೆನಲ್ಲಿ ಒಂದು ವರ್ಷಕ್ಕೆ 35 ಕೋಟಿಯಷ್ಟು ಮೇಲೆ ರೇಷ್ಮೆ ಬೆಳೀತಾರೆ ನಮ್ಮ ರೈತರು. ಇವತ್ತು ಅವರು ಡಿ.ಕೆ. ಶಿವಕುಮಾರ್ ನಾನು 2 ಕೋಟಿ ಹೆಚ್ಚಿಗೆ ಯಾರು ಕೊಡದೇ ಇರೋದು ಕೊಡ್ತೀನಿ ಅಂತ ಹೇಳ್ತಾರಲ್ಲ, ನಮ್ಮ ಒಬ್ಬರು ರೈತ ಮಹಿಳೆ ಒಂದು 15 ದಿನಕ್ಕೆ 25,000 ರೂಪಾಯಿ, ನನಗೆ ಒಂದು ತಿಂಗಳಿಗೆ 50,000 ರೂಪಾಯಿ ಸಂಪಾದನೆ ಮಾಡ್ತಾರೆ. ಅವ್ರಿಗೆ ಕೋಟಿ ಅನ್ಸೋದು ಏನು ಹೆಚ್ಚಿಗೆ ಅಂತ ಅನ್ಸಲ್ಲ. ಯಾವತ್ತೋ ಹಿಂದಿನ ಕಾಲದಲ್ಲಿ 100 ರೂಪಾಯಿನ 1000 ಥರ ಕಾಣ್ತಿದ್ರು, ಇವತ್ತು 1000 ರೂಪಾಯಿನ 100 ರೂಪಾಯಿ ಥರ ಕಾಣ್ತವ್ರೆ. ಯಾರು ಏನು ಕಡಿಮೆ ಇಲ್ಲ, ಅಭಿವೃದ್ಧಿ ಆಗೈತೆ. ಈಗ ಅವರೇನು ಬೆಂಗಳೂರು ಒತ್ತಡ ಆಗೈತೆ, ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತಾರೆ. ಸರ್, ಬೆಂಗಳೂರು ಅಭಿವೃದ್ಧಿ ಪಡಿಸ್ಲಿ, ಯಾವ ಥರ ಪಡಿಸ್ಬೇಕು ಅವರು? ಈಗ ಕೃಷಿ ಇಲಾಖೆಯಲ್ಲಿ ಏನು ರೈತರಿಗೆ ಸಮಸ್ಯೆ ಆಗದೆ, ಕೃಷಿ ಇಲಾಖೆಯಲ್ಲಿ ಏನು ರೈತರುಗಳು ಒದಗಿಸ್ಕೊಡ್ಬೇಕು ಕೊಟ್ಟು ಅಭಿವೃದ್ಧಿ ಪಡಿಸ್ಲಿ. ಶಿಕ್ಷಣ ಇಲಾಖೆಯಲ್ಲಿ ಯಾವ್ದಾದ್ರು ಹಳ್ಳಿಗಳಿಗೆ ಹೋಗಿ ಗೌರ್ಮೆಂಟ್ ಸ್ಕೂಲ್ಗಳನ್ನ ಬಾಕ್ಲಾಕ್ಬಿಟ್ರೆ ಪ್ರೈವೇಟ್ ಸ್ಕೂಲ್ ಅಭಿವೃದ್ಧಿ ಮಾಡ್ಕೊತವ್ರೆ. ಯಾರು ಇವತ್ತು ಜನಪ್ರತಿನಿಧಿಗಳವ್ರೆ, ಅವರವೇ ಸ್ಕೂಲ್ಗಳು ಜಾಸ್ತಿ. ಸುಲಿಗೆ ಥರ ಇವತ್ತು ಅವರು ಜನಪ್ರತಿನಿಧಿಗಳು ಮಾಡ್ತಿರೋದು ಕೆಲಸ ಏನು ಅಂದರೆ ಸುಲಿಗೆ. ಈ ರೈತರು ಮಕ್ಕಳನ್ನ ಓದಿಸ್ಬೇಕು, ಸ್ವಲ್ಪ ಅವರು ಇವತ್ತು ಇವ್ರು ಹೇಳ್ದಂಗೆ ಸ್ವಲ್ಪ ಹೈಟೆಕ್ ಆಗಿ ಓದಿಸ್ಬೇಕು ಅಂದರೆ ಅವ್ರ ಸ್ಕೂಲ್ಗಳನ್ನ ಅವಲಂಬಿಸ್ಬೇಕಲ್ಲ. ಗೌರ್ಮೆಂಟ್ ಸ್ಕೂಲ್ಗಳನ್ನೆಲ್ಲ ಬಾಗ್ಲಾಕ್ಸ್ಬಿಟ್ರು, ಸ್ಕೂಲ್ಗಳನ್ನ ಹೊಸ ಟೀಚರ್ಗಳನ್ನ ತಗೊಳ್ತಾ ಇಲ್ಲ. ಇದರಲ್ಲಿ ಅಭಿವೃದ್ಧಿ ಪಡಿಸ್ಲಿ, ಶಿಕ್ಷಣ ಇಲಾಖೆನ ಅಭಿವೃದ್ಧಿ ಪಡಿಸಿ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಲಿ. ಸರ್, ಆರೋಗ್ಯ ಇಲಾಖೆಗೆ ಬಂದರೆ ಒಳ್ಳೊಳ್ಳೆ ಬಿಲ್ಡಿಂಗ್ಗಳೈತೆ, ಹಾಸ್ಪಿಟ್ಲ್ ಐತೆ ಸರ್. ಬೈರ್ಮಂಗ್ಲದಲ್ಲಿ ಹೈಟೆಕ್ ಹಾಸ್ಪಿಟ್ಲ್ ಇದೆ, ಕರೆಕ್ಟಾಗಿ 24/7 ಡಾಕ್ಟ್ರ್ ಇಲ್ಲ. ಏನು ಸರ್ ಅಭಿವೃದ್ಧಿ ಪಡಿಸ್ತಾರೆ? 6-10 ಗಂಟೆಗೆ ಬರ್ತಾರೆ, 3 ಗಂಟೆಗೆ ಓಡೋಯ್ತಾರೆ. ಯಾರಾದರೂ ತುರ್ತು ಪರಿಸ್ಥಿತಿ ಅಂದರೆ ಚಿಕಿತ್ಸೆ ಇಲ್ಲ. ಏನು ಅಭಿವೃದ್ಧಿ ಪಡಿಸ್ತಾರೆ ಸರ್? ಬೆಂಗಳೂರು ಭಾರನ ತಂದು ರೈತರ ಮೇಲೆ ಹಾಕೋ ಉದ್ದೇಶ ಯಾಕೆ ಅಂದರೆ ಬೆಂಗಳೂರು ಭಾರ ತಗೊಂಬಂದು ರೈತರ ಮೇಲೆ ಏನು ಅಂತಂದರೆ ಇಲ್ಲಿ ಫಲವತ್ತಾಗಿರೋ ಭೂಮಿ ಕಿತ್ಕೊಬೇಕು. ಮತ್ತು ಸರ್ಕಾರಿ ಜಾಗ ಏನೈತೆ 3,000 ಎಕರೆ, ಆ 3,000 ಎಕರೆಯಿಂದ ಡೀಲಿಂಗ್ಗೋಸ್ಕರ ಇದು ನಡೀತಾ ಇದೆ ವಿನಃ ರೈತರನ್ನ ಸುಮಾರು 4,000-5,000 ಕುಟುಂಬ ರೈತರನ್ನ ಬೀದಿ ಪಾಲು ಮಾಡ್ತಾರೆ. ಅಭಿವೃದ್ಧಿ ಹೆಸರಲ್ಲಿ 4,000ದಿಂದ 5,000 ಕುಟುಂಬನ ಬೀದಿ ಪಾಲು ಮಾಡೋಕ್ಕೆ ಹೊರಟವ್ರೆ ಸರ್ ಈ ಸರ್ಕಾರದಲ್ಲಿ. ಸರ್, ಈಗಾಗಲೇ ಅವರು ಏನಂತ ಹೇಳ್ಕೊಂಡವ್ರೆ ಅಂತ ಅಂದರೆ, ಮೊದಲು 1987ನೇ ಆ್ಯಕ್ಟ್ ಪ್ರಕಾರ ಭೂ ಸ್ವಾಧೀನಕ್ಕೆ ಅಂತ ಹೊರಟರು. ಜನ ವಿರೋಧಿಸಿದ ಮೇಲೆ ಏನು ಮಾಡಿದ್ರು, ಕನ್ಸರ್ಟ್ ಅವಾರ್ಡ್ ಅಂತ ಒಂದು ತಗೊಂಬಂದರು.
ಕನ್ಸರ್ಟ್ ಅವಾರ್ಡ್ ಜನ ವಿರೋಧಿಸಿದ್ರು. ಆಮೇಲೆ ಈಗ ಏನು ಮಾಡಿದ್ರು, UPA ಗೌರ್ಮೆಂಟ್ ಇದ್ದಾಗ 2013ನೇ ಆಕ್ಟ್ ಪ್ರಕಾರ ನಾವು ಭೂಮಿ ವಶಪಡಿಸ್ಕೋತೀವಿ ಅಂತ ಹೇಳ್ತಾವ್ರೆ. 2013ನೇ ಆಕ್ಟ್ ಪ್ರಕಾರ ಭೂಮಿ ವಶಪಡಿಸ್ಕೋಬೇಕಾದ್ರೆ ಇಲ್ಲಿ ಬೆಳೆದಿರುವಂಥ ಪರಿಸರ ತಮ್ಮ ಮಾಧ್ಯಮಗಳು ಇತರೆ ಮಾಧ್ಯಮಗಳೆಲ್ಲ ಈಗಾಗಲೇ ಸರ್ಕಾರದ ಕಣ್ ತರಿಸಿದಿರಿ ಅಂತ ಅಂದ್ಕೊಂಡಿದ್ದೀವಿ. ಅಭಿವೃದ್ಧಿ ಪಡಿಸಿದ ಜಾಗನ ಯಾವುದೇ ಕಾರಣಕ್ಕೂ 2013ನೇ ಆಕ್ಟ್ ಪ್ರಕಾರ ಅವರು ವಶಪಡಿಸ್ಕೊಳ್ಳೋಕ್ಕಾಗೋದೇ ಇಲ್ಲ. ಆ ಥರ ಏನಾದರೂ ದುಂಡಾವರ್ತನೆ ಮತ್ತೊಂದು ಮಾಡಕ್ಕೆ ಹೊರಟಾಗ ಸಾವಿರಾರು ಜನ 10,000 ಮೇಲ್ಪಟ್ಟು ಜನ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಕ್ಕೆ ಹೊರಡಕ್ಕೂ ತಯಾರಿರ್ತಾರೆ ರೈತರು ಅಂತ ಅಂದ್ಬಿಟ್ಟು ತಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಾವು ನಮ್ಮ ಜಮೀನು ಕೊಡೋದಿಲ್ಲ. ಅವ್ರು ಎಷ್ಟೇ ಕೊಟ್ಟರು ಎಷ್ಟು ಕೋಟಿ ಕೊಟ್ಟರು ನಮ್ಮ ಜಮೀನು ಕೊಡೋದಿಲ್ಲ. ಮಕ್ಕಳು ಮರಿ ಎಲ್ಲಿ ಹೋಗ್ತವೆ, ದನ ಕರ ಎಲ್ಲಿ ಹೋಗ್ತವೆ, ಎಲ್ಲ ಅವ್ರ ಮನೆ ಬಾಕ್ಲಿಗೆ ಹೋಗೋಣ ಕೊಟ್ಬಿಟ್ಟು ಅವ್ರ ಮನೆ ಬಾಕ್ಲಲ್ಲಿ ಹೋಗಿ ಕೊಡಪ್ಪ ಅವಾಗ ಬೇಡದು ಕೊಡಲ್ಲ, ಹೋಗ್ರಿ ಆಚೆಗೆ ಅಂತಾರೆ. ಅಲ್ಲ, ಇಷ್ಟು ಕೋಟಿಗಳು ಕೊಡ್ತಾ ಇದ್ದೀವಿ, ನೀವು ಜೀವನ ಕಟ್ಕೊಬೋದಲ್ಲ ಅಂತ ಹೇಳ್ತಾರೆ. ಬೇಕಿಲ್ಲ, ಅವ್ರು ಕೊಡೋದು ಬೇಕಿಲ್ಲ, ನಾವು ಕಟ್ಟೋದು ಬೇಕಿಲ್ಲ. ಇರೋ ಜಮೀನೇನೆ ತೆಂಗಿನ ಸಸಿ ಇವು ದನ ಕರ ನೋಡಿಕೊಂಡು ಮಾಡ್ಕೊತೀವಿ. ಆಯಿತಾ, ನಾವು ಕೊಡಲ್ಲ ಸರ್. ಅವ್ರು ಎಷ್ಟೇ ಕೋಟಿ ಕೊಟ್ಟರು ನಾವು ಕೊಡಲ್ಲ. ಅಲ್ಲ, ಇವಾಗ DK ಶಿವಕುಮಾರ್ ಅವರು ಮೊದಲು ಉಪಮುಖ್ಯಮಂತ್ರಿ ಇದ್ರು. ಬುಧವಾರ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಮುಖ್ಯಮಂತ್ರಿ ಕೂಡ ಆಗ್ತಾರೆ. ಜಾಸ್ತಿ ಅಧಿಕಾರ ಇರುತ್ತೆ ಅವ್ರ ಕೈಲಿ. ಇರ್ಲಿ, ಅವಾಗ ಎಷ್ಟು ನಿಮಗೆ ಒಂದು ಒತ್ತಡ ಬರಬಹುದು ಅಂತ? ಆಗಲ್ಲ ಆಗಲ್ಲ ಸರ್. ಬೇಕಾದವ್ರಿಗೆ ಮಾಡ್ತಾರೆ ಅವರು. ನಮ್ಮಂತೆ ಬಡವ್ರಿಗೇನು ಅವ್ರು ಇದು ಮಾಡಲ್ಲ. ಬಡವ್ರ ಹತ್ರ ಕಿತ್ಕೋತಾರೆ. ಕೂಲಿ ಮಾಡ್ಕೊಂಡು ತಿನ್ನೋರ ಹತ್ರ ಕಿತ್ಕೊಳಕ್ಕೆ ಬಂದಿರೋದು. ಇರೋರಿಗೆಲ್ಲನೂ ಕಂತೆ ಒರೆಸ್ತಾರೆ ಲಂಚ ಕೊಟ್ಟು. ನಾವು ಕೂಲಿ ಮಾಡಿ ಇವಾಗ ನಮಗೆ ಜಮೀನಿಲ್ಲ, ನಮ್ಮ ತಮ್ಮರ್ದೈತೆ, ನಾವು ಮಾಡ್ತಾ ಇದ್ದೀವಿ. ನಾವು ಇವಾಗ ಜಮೀನು ಇದ್ದರೆ ನಾವು ಕೂಲಿಗೆ ಹೋಗೋದು. ಹುಳನೋ ಗೂಡು ಏನೋ ಕಳೆನೋ ಏನೋ ಮಾಡ. ಈಗ ಜಮೀನೇ ಕಿತ್ಕೊಂಡ್ಮೇಲೆ ನಾವು ಹೋಗಿ ಏನು ಗೆಯ್ಯೋದು, ಎಲ್ಲಿ ಹೋಗೋಣ? ಜಮೀನು ಇದ್ದವ್ರದೊಂದು ಆದ್ರೆ ಜಮೀನಲ್ಲಿ ದುಡಿಯೋದು ಕಷ್ಟ ಬೇರೆ. ಹೇಳಿ, ಅವರಿಗೆ ದುಡ್ಡು ಬರಲ್ಲ, ಕೆಲಸ ಇರಲ್ಲ. ಇಲ್ಲ, ಇಷ್ಟೆಲ್ಲ ಇಟ್ಕೊಂಡು ನಾವು ಕೊಟ್ಬಿಟ್ಟು ಎಲ್ಲಿ ಹೋಗೋಣ ಹೇಳ್ರಿ? ಅವರು ಕೋಟಿ ಕೊಡ್ಬೋದು, ಎಷ್ಟೇ ಕೋಟಿ ಸುರಿದ್ರು ನಾವು ಜಮೀನು ಕೊಡಲ್ಲ. ಕೇಳೋದಲ್ಲ, ನೀವು 1 ಕೋಟಿ ಅಲ್ಲ 2 ಕೋಟಿ ಅಲ್ಲ 10 ಕೋಟಿ ಕೊಟ್ಟರು ನಾವು ಭೂಮಿ ತಾಯಿನ ಮಾತ್ರ ಮಾರ್ಕೊಳೋದಿಲ್ಲ. ನಿಮ್ಗೆ ಎಷ್ಟು ಒತ್ತಾಯ ಮಾಡ್ತಿರೋ ಅಷ್ಟು ಹೋರಾಟ ನಮ್ದು ಇದ್ದೇ ಇರುತ್ತೆ ಅಂತ ಇಲ್ಲಿರೋ ಪ್ರತಿಯೊಬ್ಬ ರೈತ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ನಮ್ರ ಜೊತೆ ರಂಜಿತ್ ಶೆಟ್ಟಿ, ಪ್ರಜಾಮಾರ್ಗ ನ್ಯೂಸ್, ಬಿಡ್ದಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.